ಓಕೆ ಓಕೆ ನಾನೀಗ ಕಾಂಗ್ರೆಸ್ ಅವರ ಹತ್ರ ಯತ್ನಾಳ್ ಅಷ್ಟೊಂದು ಆಮೇಲೆ ಕಾನ್ಫಿಡೆನ್ಸ್ ಹಿಂದೆ ಕಾಂಗ್ರೆಸ್ JDS ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಮಾಡಿಕೊಂಡ್ರು. ಮೈತ್ರಿ ಸರ್ಕಾರ ಉಳಿಸ್ಕೊಳಕ್ಕೆ ಬಂತ, ಮೈತ್ರಿ ಧರ್ಮದ ಪಾಲನೆ ಮಾಡಕ್ಕೆ ಬಂತ. 11 ತಿಂಗಳು ಮಾಡಿದ್ರಲ್ರಿ, ಏನ್ರಿ ಮಾಡಬಾರ್ದು ಮಾಡಿದ್ರು JDSನವರು. ಅವ್ರು ಈ ರಾಜ್ಯದವ್ರು ಅಲ್ವನ್ರಿ, ಅಲ್ಲೂ ಪರರ ಹೇಳಿಕೆಯನ್ನು ಸಹಿಸತಕ್ಕಂಥ ಸಹಿಷ್ಣುತೆ ಇಲ್ಲ. ಪರರ ಹೇಳಿಕೆಯನ್ನು ಸಹಿಸತಕ್ಕಂಥ ಸಹಿಷ್ಣುತೆ ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲ. ಒಂದು ಉದಾಹರಣೆ ತೋರಿಸಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಮತ್ತೊಬ್ಬನ ಹೇಳಿಕೆಯನ್ನು ಸಹಿಸುವುದಕ್ಕಾಗುವುದಿಲ್ಲ. ಅದಕ್ಕೆ ನೀನು ನೀ ಕೊಡೆ ನಾ ಬಿಡೆ. ಓಕೆ, ನೀ ಕೊಡೆ ನಾ ಬಿಡೆ. ಸೊ ಯತ್ನಾಳ್ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಬೇಕಾದ್ರೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇದೆ ಅಂತ ನೋಡಿ. ಹಂಗಾದ್ರೆ DKC ಒಂದೇ ಹೆಜ್ಜೆ ಆಚೆಗೆ ಇಟ್ಟಾಯ್ತು. ಏನ್ ಮಾಡಿದ್ರು ಇಲ್ಲಂತೂ ಸೀಟ್ ಸಿಗಲ್ಲ, ನನಗೆ CM ಆಗಕ್ಕಾಗಲ್ಲ, ಸಿದ್ದರಾಮಯ್ಯನವ್ರು ಏನ್ ಮಾಡ್ರು ನಂಗೆ ಬಿಟ್ಕೊಡಲ್ಲ, ಅದಕ್ಕೆ ನಾ BJPಗಾದ್ರೂ ಹೋಗಿ CM ಆಗ್ತೀನಿ ಅಂತ. ನೋಡಿ, ಯತ್ನಾಳ್ ಮಾತನ್ನ BJP ಅವ್ರು ಇರೋ ಪಕ್ಷದವರು 2 ಸಲ ಸೇರಿಸ್ಕೊಂಡವ್ರೆ, ಅವ್ರು ಒಪ್ತಾ ಇಲ್ಲ. ಇನ್ನು ನಾವು ಕಾಂಗ್ರೆಸ್ ಯಾವ ಮನಸ್ಸಿಂದ ನಾವು ಯತ್ನಾಳ್ ಅವ್ರನ್ನ ಒಪ್ಕೋಬೇಕು ನಮಗಂತೂ ಗೊತ್ತಿಲ್ಲ. ಯತ್ನಾಳ್ಗೆ ತಲೆಗೂ ಮತ್ತು ಮೆದ್ಲಿಗೂ, ಬಾಯಿಗೂ ಮೆದ್ಲಿಗೂ ಲಿಂಕೇ ಇಲ್ಲ. ಅವರು ಯಾವಾಗ ಬೇಕಾದರೂ ಏನು ಬೇಕಾದರೂ ಎಲ್ಲಿ ಬೇಕಾದ್ರೂ ಹೇಳ್ತಾರೆ. ಅದನ್ನ ಯಾರೂ ಕೂಡ ನಂಬ ಸಾಧ್ಯ. ರಾಜಣ್ಣ ಅವರಿಗೂ ಹಂಗೇನಾ? ನಾನು ಹೇಳೋದು ರಾಜಣ್ಣ ಅವ್ರಿಗೂ ಹಂಗೇನಾ? ನೋಡಿ, ನಾವು ಹೇಳೋದು ಹೇಳಿ ದಯವಿಟ್ಟು ಇದೇನಾಗ್ತಾ ಇದೆ ಅಂತ ಅಂದರೆ, ಇವತ್ತಿನ ದಿವಸ ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ಚರ್ಚೆ ಆಗಬೇಕಾಗಿರೋ ವಿಷಯನೇ ಬೇರೆ. ಇವ್ರುಗಳು ಮಾಡ್ತಾ ಇರೋದು ಬರೀ ಅದು ಒಪ್ತೀರಾ? ಇವುಗಳು ಅಂದ್ರೆ ಯಾರು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ BJP ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಒಂದ್ ಸೆಕೆಂಡ್. ಅವ್ರ ಹೇಳಿಕೆ, ಅವರ ಚಿಂತನೆಯನ್ನು ಗೌರವಿಸುತ್ತಾ ಅವ್ರು ಮುಂದುವರಿಸಲಿ. ನಾನು ಹೇಳ್ತಾ ಇರೋದು ಇವ್ರಿಗೆ ಅರ್ಥ ಆಗ್ತಲ್ಲ. ಇವಾಗ ಸದ್ಯಕ್ಕೆ ಏನೇನು ಕಷ್ಟ ಸುಖ ಇದೆ ಅದನ್ನೆಲ್ಲ ಚರ್ಚೆ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಗಳು ತರಬೇಕು. ಇಲ್ಲಿ ಸಾಕಷ್ಟು ಕಬ್ಬು ಬೆಳೆಗಾರದು ತೊಂದರೆಗಳಿದೆ, ರೈತರುಗಳು ತೊಂದರೆಗಳಿದೆ. ಇದ್ರ ಬಗ್ಗೆ ಎಲ್ಲ ಕೂಡ ಮಾತ್ರ ಇವರು ಆ ಪಾರ್ಲಿಮೆಂಟಲ್ಲೂ ಮಾತಾಡ್ತಾ ಇಲ್ಲ. ಇಲ್ಲಿ ಬಲವಾದ ವಿರೋಧ ಪಕ್ಷವಾಗಿ BJP ಕಾಂಗ್ರೆಸ್ನಾಗ್ಲಿ ಸಿದ್ದರಾಮಯ್ಯವ್ರನ್ನಾಗ್ಲಿ DK ಶಿವಕುಮಾರ್ಲಿ ಎದುರಿಸಕ್ಕೆ ಯಾರ ಕೈ ಬಂದೆ. ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಕೇಳಿದಾಗ ಹೆಬ್ಬಾಳ್ಕರ್ ಅವರು ಸಿಟ್ಟಿ ಆಗ್ತಾರೆ, ಕೋಪಗೊಳ್ತಾರೆ. ಹಿಂಗೆ ಕೋಪಗೊಳ್ಳೋರ ಹತ್ರ ಏನಂತ ಪ್ರಶ್ನೆ ಕೇಳ್ಬೋದು ಸರ್? ನೋಡಿ, ಹೆಬ್ಬಾಳ್ಕರ್ ಅವ್ರು ಇವತ್ತು ಉತ್ತರನೇ ಕೊಡ್ಲಿಲ್ಲ, CM ನಿಂತ್ಕೊಂಡು ಉತ್ತರ ಕೊಡ್ಬೇಕಾಯ್ತು ಅದಕ್ಕೆ. ನೋಡಿ, ನಾನು ಹೇಳ್ತಾ ಇರೋದು ಈ ವಿರೋಧ ಪಕ್ಷವಾದಂಥವ್ರು ಅವರು ಯಾವುದೇ ರೀತಿಯಲ್ಲೂ ಕೂಡ ಬಲಶಾಲಿ ಆಗಿಲ್ಲ. ನೀವು ಒಂದು ಹೇಳ್ತಾ ಇದ್ದಂಗೆ ಅವರಲ್ಲೇ ಕಿತ್ತಾಟ ಜಾಸ್ತಿ ಇದೆ. ವಿಜೇಂದ್ರನ್ ಯಾವಾಗ ಎಳೆದು ನಾವು ಕೂರಿಸಿ ಕೆಳಗಡೆ ಯಾರು ಬೇರೆ ಕಾಂಗ್ರೆಸ್ ಅಲ್ಲಿ ಇದ್ದಂಗೆ ಅಲ್ಲ, ಕಾಂಗ್ರೆಸ್ ಅಲ್ಲಿ ಇದ್ದಂಗೆ ಅಂತಲ್ಲ, ಅವರಲ್ಲಿ ಇಲ್ವಲ್ಲ, ಅಧಿಕಾರದಲ್ಲಿ ಇಲ್ಲದೆ ಇದ್ರು ಅವ್ರಿಗೆ ಇವತ್ತು ವಿಜೇಂದ್ರನ್ ಯಾವಾಗ ಇಳಿಸ್ಬೇಕು, ಯಾರನ್ನು ಕೂರಿಸ್ಬೇಕು, ಎಲ್ಲಿ ಮಾಡಬೇಕು, ಇದೇ ಅವ್ರ ಚಿಂತೆ. ಅಶೋಕ್ ಬಗ್ಗೆ ವಿರೋಧ ಪಕ್ಷ ಏನಿವತ್ತು ವಿರೋಧ ಪಕ್ಷದಲ್ಲಿದ್ದಾರಲ್ಲ ಅಶೋಕ್, ವಿರೋಧ ನಾಯಕರು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ? ಅಸೆಂಬ್ಲಿನಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದೆ? ಯಾರು ಸಪೋರ್ಟ್ ಇಲ್ಲ, ಅವ್ರೊಬ್ಬರೇ ಓಡಾಡಬೇಕು, ಅವ್ರೊಬ್ಬರೇ ಈಗ ಅವ್ರ ಪಾರ್ಟಿದವ್ರು ನೋಡ್ಕೊಳ್ಳಿ ಸರ್. ನಿಮ್ ಪಾರ್ಟಿ ಯಾರು ನೋಡ್ಕೊಳ್ತಿದ್ದಾರೆ ಹೇಳಿ. ನೋಡಿ, ಇವ್ರು ಏನಾಗಿದೆ ಅಂತಂದ್ರೆ BJP ಅವರು ಅವ್ರದೊಂದು ನಿಲುವಿದೆ, ಕಾಂಗ್ರೆಸ್ ಅವ್ರದೊಂದು ನಿಲುವಿದೆ. ಇರ್ಲಿ, ಈಗ ನಮ್ಮ ಮೈತ್ರಿ ಪಕ್ಷ JDS ಅವ್ರ ನಿಲುವು ಹೋಗಿದೆ, BJP ಅವ್ರ ಜೊತೆ ಅಧಿಕಾರ ಕೊಟ್ಟಿದ್ರೆ ಇವತ್ತು BJP ಅವರು ಅಧಿಕಾರಕ್ಕೆ ಬರ್ತಾನೆ ಇಲ್ಲ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇಲ್ಲ. 2005 ನಾವು ತೃತೀಯ ರಂಗ ಮಾಡಬೇಕಂತ ಹೋದ್ವಿ ಸರ್. ಒಂದ್ ನಿಮಿಷ ಸರ್, ನಾವು ರಾಷ್ಟ್ರೀಯ ಮಟ್ಟದಲ್ಲಿ ತೃತೀಯ ರಂಗ ಮಾಡಬೇಕಂತ ಹೋದಂತ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, RJD ಇರ್ಬೋದು, ಇನ್ನಿತರ ಎಲ್ಲ ಏನು ಸ್ಥಳೀಯ ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅದ್ರ ಜೊತೆ ನಾವು ಕಾಂಗ್ರೆಸ್ನ ಜೊತೆ ಹೋಗ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಇವರು ಘಟಬಂಧನ ಅಂತ ಏನೋ ಮಾಡ್ಕೊಂಡ್ರಲ್ಲ, ಅದು ಸರಿ ನಡೆಸ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾರ ಜೊತೆ ಹೋಯ್ತೀರಾ? ಮಮತಾ ಬ್ಯಾನರ್ಜಿ ಒಂದು ಕಡೆಗೆ, ಮುಲಾಯಂ ಸಿಂಗ್ ಒಂದು ಕಡೆಗೆ, RJD ಒಂದು ಕಡೆಗೆ, ಆಮೇಲೆ ಬಿಜು ಪಟ್ನಾಯಕ್ ಒಂದು ಕಡೆಗೆ, ಇಲ್ಲಿ ತೆಲಂಗಾಣದಲ್ಲಿ ಅವರೇ ಒಂದ್ ಕಡೆಗೆ. ನಮ್ ದೇವೇಗೌಡರು ಕರೆದಿದ್ರೆ ನಾವು ಬರ್ತಾ ಇದ್ದೋ, ನಮ್ಮನ್ನ ಕರೀಲಿಲ್ಲ ಅಂತ ಕೂಡ ಹೇಳಿದ್ದು. ತೃತೀಯ ರಂಗವನ್ನು ಸರಿಯಾಗಿ ಬಲಪಡಿಸಿದ್ರೆ ಎಲ್ಲ ಸ್ಥಳೀಯ ಪಕ್ಷಗಳು, ಎಲ್ಲ ಪ್ರಾದೇಶಿಕ ಪಕ್ಷಗಳು ಇವತ್ತು
ಮೂಲೆ ಗುಂಪಾಗಿದ್ದೇವೆ. ಇವತ್ತೇನಾಯ್ತು ಬಿಹಾರದಲ್ಲಿ ನಿಮ್ ಕತೆ? ಅದಕ್ಕೆ ಹೋಗಿ ಬಿಜೆಪಿ ಶರಣರಾಗ್ಬಿಟ್ಟಿದ್ದಾರೆ. ನಾವು ಸರೆಂಡರ್ ಆಗಿಲ್ಲ ಸರ್, ನಾವು ಆ ಕೆಲಸ ಮಾಡಿಲ್ಲ. ಯಾ, ನಾವು ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೇವೆ. ಬಿಜೆಪಿಗೆ ಶರಣಾಗದೇ ಇದ್ರು ತಮಿಳ್ನಾಡಲ್ಲಿಗೆ ಯಾರಿಗೆ ಶರಣಾಗ್ತಿದ್ದಾರೆ ಅಂತ ಗೊತ್ತಿದೆ. ಸೊ ಅದಕ್ಕೂ ಬರ್ತೇನೆ, ನೀವು ಮಾತಾಡ್ತಾ ಇದ್ರಿ, ಹೇಳಿ ಸರ್. ಈಗ ನಾವು ಬಂದಿರೋದು ಸದ್ಯದ ರಾಜ್ಯದ ರಾಜಕೀಯ ವಿಚಾರಗಳನ್ನು ಮಾತನಾಡಲು ಸಂದರ್ಭ. ಇವತ್ತಿನ ಸಂದರ್ಭ DKC ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚು, ಅಲ್ಲಿ ನಾಟಿ ಕೋಳಿ ಸಾರು, ಇನ್ನೊಂದು ಕಡೆ ಇನ್ನು ನೆಕ್ಸ್ಟ್ ಬಂದೂರು ಕುಡಿ ಕಡ್ದು ಲಾಸ್ಟು ಅದೊಂದು ಊಟ ಮಾಡಬೇಕಷ್ಟೇ. ನಾವು ಕೇಳ್ತಿರೋದು ನೀವೆಲ್ಲ ಒಟ್ಟಿಗೆ ಮಾಡ್ತೀರಾ ಅಂತ ನಂಗೆ ಡೌಟ್ ಸರ್. ಅವ್ರು ಹೇಳಿದ್ರು ಕಾಂಗ್ರೆಸ್ ಬಿಜೆಪಿ ದುರ್ಬಲ ಇದಾಗಿದೆ. ನಾವು ದುರ್ಬಲ ಅಂತಲ್ಲ, ನಿಮ್ಮಂಥ ಮತಿಗೆಟ್ಟ ಇಂಥ ಸ್ಥಿತಿಯಲ್ಲಿ ಏನು ಹೇಳಿದ್ರು ಕೇಳಲ್ಲ. ದುರ್ಬಲರಾಗಿದ್ದರೆ ನಿಮ್ಗೆ ಬಲ ಕೊಡ್ಲಿಕ್ಕೆ ನಾವೇನು ದಬ್ಬೆ ಕಟ್ಟು ಬೀಳೋ ಮರಕ್ಕೆ ನಾವೇನು ಕೊಡಬೇಕಾಗಿಲ್ಲ. ಅದು ನೀವು ಚಿಂತನೆ ಮಾಡಿ. ಮಾನ್ಯ ಸಿದ್ದರಾಮಯ್ಯವರು ಏನು ಸಣ್ಣ ಮಗು ಅಲ್ಲ, LKG ಸ್ಟೂಡೆಂಟ್. ಮಾನ್ಯ DK ಶಿವಕುಮಾರ್ ಏನು ಇದಲ್ಲ. ಆಮೇಲೆ ಅಲ್ಲಿ ನಿಂತಿರತಕ್ಕಂಥ ರಾಯರೆಡ್ಡಿ ಇರ್ಬೋದು, ಎಲ್ಲರೂ ಕೂಡ ಇವನ್ ಪ್ರಿಯಾಂಕಾ ಖರ್ಗೆ ಇರ್ಬೋದು, ಎಲ್ಲರೂ ಕೂಡ ಭಾಳ ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ. ಆದರೆ ನಾವು ಅವ್ರು ಹೇಳಿದ್ರಲ್ಲ, ತಲೆಗೂ ಬುದ್ಧಿಗೂ ನಾಲಿಗೆಗೂ ಕನೆಕ್ಷನ್ನೇ ಇಲ್ಲ ಅಂತ. ಅದು ಒಬ್ರಿಗೆ ಸಹಿಸ್ತಾ ಇಲ್ಲ, ಒಬ್ಬರಿಗೆ ಎಲ್ಲ. ಇನ್ನೊಂದು 10 ಜನ ಇದ್ದಾರೆ, ಆ ಹೆಸರುಗಳೆಲ್ಲ ಹೇಳ್ತಾ ಹೋದರೆ ನಮ್ಗೆ ಅದು ಅವ್ರನ್ನ ಅಗೌರವಾಗಿ ನೋಡಬೇಕು ಅನ್ನೋ ಭಾವನೆ ಇಲ್ಲ. 21 ಕೋಟಿ ರೂಪಾಯಿ ಖರ್ಚು ಮಾಡಿ ವರ್ಷದಲ್ಲಿ ಒಂದು ಬಾರಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನತೆ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೀವಿ ರೀ. ಅವೆಲ್ಲ ಜವಾಬ್ದಾರಿ ಯಾರ ಮೇಲೆ ಇರಬೇಕು ಸರ್? ಸರಿಯಾದ ಪ್ರಶ್ನೆಗಳನ್ನ ಕೇಳಿ ಸರಿಯಾದ ರೀತಿಯಲ್ಲಿ ಉತ್ತರ ಪಡ್ಕೊಳ್ಳುವಂತ ಜವಾಬ್ದಾರಿ ಯಾರು ಕೇಳಿ. ನೀವು ಪೂರ್ತಿ ಕೇಳಿ. ನಾನು ಸಿದ್ದರಾಮಯ್ಯನವ್ರ ಮಗನ ಅಲ್ಲಿ ಬಂದಿರೋದು ಅಲ್ಲಿ ಮಾತಾಡೋಕ್ಕೆ ಸಮಸ್ಯೆಗಳನ್ನ. ನಮ್ಮಪ್ಪ 5 ವರ್ಷ ಇರೋದಾಗ ನಾವು ಕೇಳಿದ್ವಾ? ನೀವ್ಯಾಕೆ ಆ ವಿಚಾರ ತಗೊಳ್ತೀರಾ? ಆ ಅಪ್ಪನಿಗೆ ಬುದ್ಧಿ ಇಲ್ಲ? ಕಾಂಗ್ರೆಸ್ ಪಕ್ಷ ಇದೆಯೋ ಹೋಗಿದೆ ರೀ, ನಾಯಕತ್ವ ಇದೆಯೇನ್ರಿ? ಯಾರ್ರೀ ನಾಯಕ? ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ನಾಯಕ ಇದೆ, ಪಕ್ಷದ ಅಧ್ಯಕ್ಷರು ಇದ್ದಾರೆ, ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಇದ್ದಾರೆ. ಇನ್ಯಾರು ಇರಬೇಕು? ರಾಹುಲ್ ಗಾಂಧಿನೂ ಕರ್ಕೊಂಬಂದು ಸೇರಿಸ್ಬಿಡೋಣ. ಬಿಜೆಪಿಯಲ್ಲಿ ಯಾರು ನಾಯಕರೀಗ? ನಮ್ಮಲ್ಲ. ಯಾರು ಬೇಕು ನಿಮಗೆ? ನಾನು ನಾಯಕ ಅಲ್ವಾ? ನಾನು ನಾಯಕ ಅಂತ ಕಾಣಿಸ್ತೀವ ನಿಮಗೆ? ನಾಯಕತ್ವ ಲಕ್ಷಣಗಳಿಲ್ವಾ? ಏನಾಗಬೇಕು ನಿಮಗೆ? ನಾಯಕ ಆಗ್ಬೇಕು ಅಲ್ಲ. ಬಿಜೆಪಿ ಈಗ ಅಶೋಕ್ ನಾಯಕರು ಏನು ತಪ್ಪು ಮಾಡಿದ್ರೆ ಏನು ಮಾತಾಡ್ತಾ ಇಲ್ಲ, ಯಾವ್ದು ಬಿಟ್ಟಿದ್ದಾರೆ ಅಂತ ಕೇಳ್ರಿ. ನೀವೇನಾದ್ರೂ ತಿದ್ಕೊಳಕ್ಕೆ ಇದೆಯೇನ್ರಿ? ನಿಮಗೆ ಸ್ಪಂದಿಸ್ಬೇಕು ಅನ್ನತಕ್ಕಂಥ ಮನಸ್ಥಿತಿ ಇದೆಯೇನ್ರಿ? ಸ್ಪಂದಿಸ್ಬೇಕು ಅಂತ ಕಳಕಳಿ ಇದೆಯೇನ್ರಿ? ಈ ರಾಜ್ಯದ ಅವ್ರು ಹೇಳ್ತಿದ್ರು, ಇವರು 6000 ಶಾಲೆ ಮುಗಿಸ್ತಾ ಇದ್ದಾರೆ, ಶಾಲೆಗಳು ಸತ್ತು ಹೋಗ್ತಾ ಇದಾವೆ ರೀ. ಸಮಾಜ ಕಲ್ಯಾಣಕ್ಕೆ ಲೋಟ ಇಲ್ಲ, ಚೆಂಬಿಲ್ಲ, ದಿಂಬಿಲ್ಲ, ಅಲ್ಲೂ ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ವಿಚಾರ ಬಂತು ಅಂದ್ರೆ ದುಡ್ಡು ಹೊಡೆದು ನುಂಗು ನೀರು ಕುಳಿತಿದ್ದೀರಾ. ಪೇಪರಲ್ಲಿ ಬರ್ತಾ ಇದೆ. ಲೋಕಾಯುಕ್ತ ಫಣೀಂದ್ರ ಅವರು ಮೊನ್ನೆ ಹೇಳ್ತಾರೆ, ನಾನು ಒಂದೊಂದು ಹಾಸ್ಟ್ಲಿಗೆ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನಾನು ಬರೀ ಇದು ಕೊಡೋದು, ಏನು ವರದಿ ಕೊಡೋದು, ನನಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾ ಅವರು ಫಣೀಂದ್ರ ಅವ್ರು ಹೇಳ್ತಾರೆ. ಏನ್ರಿ ಆಗ್ತಾ ಇದೆ? ಅಧಿಕಾರ ಇದೆಯಾ? ಸತ್ತೋಗಿದ್ಯಾ? ನೀವು ಬರೀ ಮಜಾ ಮಾಡಕ್ಕೆ 40 ಲಕ್ಷದ ವಾಚು ಇಬ್ಬರ ಕೈಯಲ್ಲಿ ಒಂದಾಗಿ ಬಂತು. ನಾಟಿ ಕೋಳಿ ತಿಂದ ತಕ್ಷಣ ಅಣ್ಣ ತಮ್ಮಂದ್ರು ಒಂದಾದ್ರು ಅಂದ್ರೆ ಇವತ್ತು ಅಣ್ಣ ತಮ್ಮಂದ್ರ ಸವಾಲ. ನಾ ಉತ್ತರ ಪಡ್ಕೊಳ್ತೀನಿ ಸರ್. ಜ್ವಲಂತ ಸಮಸ್ಯೆಗಳು ಸಾವಿರಾರಿದೆ. ಇದ್ರ ಬಗ್ಗೆ ನಾವು ಡಿಬೇಟ್ ಕೂಡ ಮಾಡಿದ್ದೀವಿ. ಆದ್ರೆ ಈ ಕಲಾಪವನ್ನ ಇಡೀ ಅರ್ಧ ಕಲಾಪ ಆಗೋಯ್ತು, ಖಾಲಿ ಈ ಜಟಾಪಟಿಯಲ್ಲೇ ಹೋಗ್ಬಿಡ್ತಲ್ಲ ಸರ್. ಯಾರು DCM, ಯಾರು CM, ಯಾವಾಗ ಇದ್ರ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದು ಕಲಾಪದಲ್ಲಿ? ಅದನ್ನ ನಾವು ಚರ್ಚೆ ಮಾಡೋದಲ್ಲ. ವಿರೋಧ ಪಕ್ಷದವರು ನಾವು ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದಾಗ ಸರ್ಕಾರವನ್ನ ಕರೆಸಿ ಏನು ಪ್ರಶ್ನೆ ಮಾಡೋ ಅಂಥದ್ದು ವಿರೋಧ ಪಕ್ಷದವ್ರು ಮಾಡಬೇಕು. ಅದು ಅವ್ರ ಕೈಲಿ ಮಾಡಕ್ ಒಂದ್ ನಿಮಿಷ ತರಬೇಕು. ಅದನ್ನ ಸರದಾರಿಗೆ ತರುವಂತದ್ದು ವಿರೋಧ ಪಕ್ಷದವರು. ಯಾವುದೇ ಸಿದ್ದರಾಮಯ್ಯನವರು ಪದೇ ಹೇಳ್ತಾ ಇರ್ತಾರೆ, ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷವು ಬಲವಾಗಿರ್ಬೇಕು. ಯಾಕೆ ಅಂತಂದ್ರೆ ಸರ್ಕಾರ ತಪ್ಪು ದಾರಿಗೆ ಹೋಗ್ತಿದ್ದಾಗ ಅದನ್ನ ಸರಿಯ ದಾರಿಗೆ ತಂದು ಕೇಳೋ ಅಂತ ಅಧಿಕಾರ ವಿರೋಧ ಪಕ್ಷಕ್ಕಿರುತ್ತೆ, ಕಿವಿಂಡೋ ಅಧಿಕಾರ ವಿರೋಧ ಪಕ್ಷಕ್ಕಿರುತ್ತೆ ಅಂತ. ಇವ್ರು ಯಾರು ಇಲ್ಲ. ಸುನೀಲ್ ಕುಮಾರ್ ಅಸೆಂಬ್ಲಿಲಿ ಎದೊಳ್ತಾರೆ, ಏನು DK ಶಿವಕುಮಾರ್ನ ಹೊಗಳ್ತಾರೆ. ಅಲ್ಲಿಗೆ ಏನು ಅಂತಂದ್ರೆ ಅಸೆಂಬ್ಲಿನಲ್ಲಿ ಯಾವ ಪ್ರಶ್ನೆ ಕೇಳಬೇಕು, ಏನ್ ಮಾಡ್ಬೇಕು ಅಂತ ಅವ್ರ ತಲೆಯಲ್ಲಿ ಯಾವ್ದು ಏನೂ ಇಲ್ವಲ್ಲ. ನಿನ್ನೆ ಅಶೋಕ್ ಅವ್ರು ಮಾತಾಡಿದ್ದಾರೆ, ನಾನು ದಡ್ಡ, ನಿಮ್ ಬುದ್ಧಿ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಿಟ್ಟು ಬರುತ್ತಲ್ಲ. ನೋಡಿ, ನಾನು ಹೇಳ್ತಾ ಇರೋದು ಕ್ವಶನ್ ಕೇಳ್ಬೇಕು. ಅಧಿಕಾರ ಬಂದ ನೀವು ಜನಗಳ ಪರವಾಗಿ ನಿಂತ್ಕೋಬೇಕು. ನಿಮ್ ಕೈಲಿ ಯಾರ ಕೈಲೂ ಬಿಜೆಪಿನಲ್ಲಿ ಜನ ಪರವಾಗಿ ನಿಂತ್ಕೊಳ್ಳೋ ಶಕ್ತಿನೂ ಇಲ್ಲ, ಕೇಳೋ ಪ್ರಶ್ನೆನೂ ಇಲ್ಲ,
ಏನೂ ಇಲ್ಲ. ಸರ್. ಇವರು ಅಸೆಂಬ್ಲಿಗೆ ಬರೋದು ಬೇರೆ ಇದ್ರ ಅವ್ರ 100 ಜನ ಸೇರ್ಕೊಂಡ್ಬಿಟ್ರು, ಅವ್ರ 50 ಜನ ಸೇರ್ಕೊಂಡು ಊಟ ಮಾಡ್ಬಿಟ್ರು, ಬೇರೆಯವ್ರು ಯಾರೋ ಸಿದ್ದರಾಮಯ್ಯ ಮಗ ಏನೋ ಮಾತಾಡ್ಬಿಟ್ರು, ಅದೆಲ್ಲವನ್ನು ಅವರೆಲ್ಲ ಜವಾಬ್ದಾರಿ ಇರೋಲ್ಲ, ಅವರೆಲ್ಲ ಜವಾಬ್ದಾರಿ ಇರೋಲ್ಲ. ನಿಂಗೆ ಬೀದಿಲೋಕ ಜನನ ಏನ್ ತನ್ನ ಶಾಸಕತ್ವದ ನಾಯಕತ್ವದ ಗುಣಗಳನ್ನ ಗೊತ್ತಿಲ್ಲ ಬೀದಿಲೋಕ ಜನ ಏನ್ ಮಾತಾಡ್ತಾರೆ? ಅಲ್ಲ ಏನ್ ಮಾತಾಡ್ತಾರೆ? ಕಾಂಗ್ರೆಸ್ ಪಕ್ಷಕ್ಕೆ ನೀತಿ ಇಲ್ಲ, ನಿಯತ್ತಿಲ್ಲ, ನಾಯಕಲ್ಲ. ಇದೇ ಉದಾಹರಣೆಗಳು ನಾನು ಹೇಳಿದ್ದು. ನೀತಿ ಇಲ್ಲ, ಚಿಕ್ಕ ಹುಡುಗರ LKG ಸ್ಟೂಡೆಂಟಾ ಒಂದ್ಸತಿ MLA ಆಗಿ MLC ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಯಾರಿಗೇನು ಗೊತ್ತಿಲ್ಲ. ಆಟ ಆಡಕ್ ಹೋಗ್ತೀರಾ ನೀವು ಅಲ್ಲಿ? ಸರ್, ಇನ್ನೊಂದು ಸರಿದಾರಿ ತರಬೇಕಂತ BJP ವಿರೋಧ ಪಕ್ಷದ ನಾಯಕ ಅಲ್ಲ, ಇವತ್ತು ಅವರಲ್ಲಿ ಟ್ರಾಫಿಕ್ ಸಿಗ್ನಲ್ಲೇ ಗೊತ್ತಿಲ್ಲ, ರೆಕ್ಲೆಸ್ ಡ್ರೈವಿಂಗ್, ರ್ಯಾಶ್ ಡ್ರೈವಿಂಗ್. ಹೆಂಗಂದ್ರೆ ಹೋಗವನ್ನ ಏನು ಮಾಡಕ್ ಆಗ್ತಿಲ್ಲ. ಅವರಲ್ಲಿ ಹಂಗಾದ್ರೆ ಕಳಿಲ್ಲ ಏನದು ಏನ್ ಸರ್? ನಿಜವಾಗ್ಲೂ ಒಂದೊಂದು ಸತಿ ಯಥಾರಾಜ ತಥಾ ಪ್ರಜಾ ಅಂತಾರೆ. ಈಗ ನೋಡ್ತಾ ಇದ್ರೆ ಯಥಾರಾಜ ಹೆಂಗಿದ್ದಾನೆ ಅಂತ ಪ್ರಜೆಗಳು ಹೆಂಗಾಗ್ಬೇಕಪ್ಪ? ಇದು ನೀತಿ ಆಗ್ತಾ ಇದೆ. ಥ್ಯಾಂಕ್ ಯು. ಸಮಯದ ಅಭಾವ ಇದೆ. ಇಷ್ಟೊತ್ತು ಚರ್ಚೆ ಮಾಡೋದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು.